ಟು ಮನಿ ಊಚಾ ಕುಕ್ಕಿಂಗ್ ಚಾನಲ್. ಇವತ್ತು ನಾವು ಬ್ರೆಡ್ ಬಳಸಿ ಬ್ರೆಡ್ ಪಲಾವ್ ಅಥವಾ ಬಿರಿಯಾನಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ತುಂಬ ರುಚಿಯಾಗಿರುತ್ತೆ. ಇದು ಲಂಚ್ ಬಾಕ್ಸ್ ರೆಸಿಪಿನೂ ಹೌದು. ಮೊದಲು ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಈರುಳ್ಳಿ ಉದ್ದದ್ದಾಗಿ ಇಲ್ಲ ದಪ್ಪ ದಪ್ಪವಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ನಂತರ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಿ. ನಂತರ ಅದೇ ಮಿಕ್ಸಿ ಜಾರಿಗೆ ಇದಕ್ಕೆಲ್ಲ ಮಸಾಲೆ ಜಾಸ್ತಿ ಇರಲ್ಲ, ಲೈಟ್ ಮಸಾಲ ಬಳಸೋದು ಚೆನ್ನಾಗಿರುತ್ತೆ. 2 ಲವಂಗ, ಒಂದು ಚಿಕ್ಕದು ಚಕ್ಕೆ ಹಾಕಿಕೊಳ್ಳಿ. ನಂತರ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿಕೊಳ್ಳಿ. ನಂತರ ಟರ್ಮರಿಕ್ ಪೌಡರ್ 1 ಚಿಕ್ಕ ಟೀ ಸ್ಪೂನಷ್ಟು ಹಾಕಿಕೊಳ್ಳಿ. ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಂಡು ಇದನ್ನು ಸಣ್ಣಕ್ಕೆ ನುಣ್ಣಗೆ ರುಬ್ಕೊಬೇಕು. ತರ್ತರಿಯಾಗಿರಬಾರ್ದು, ನುಣ್ಣಕ್ಕೆ ರುಬ್ಬಿಕೊಳ್ಳಿ. ನಂತರ ಒಂದು ಪ್ಯಾನಿಗೆ ಅಥವಾ ಒಂದು ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ನಂತರ ಇದಕ್ಕೆ ಬೇಕಂದರೆ ನೀವು ತುಪ್ಪನೂ ಹಾಕ್ಕೊಬೋದು. ಎಣ್ಣೆ ಕಾದ ನಂತರ 3 ಮರಾಠಿ ಮೊಗ್ಗು, 2 ಏಲಕ್ಕಿ, 4 ಹಸಿಮೆಣಸಿನ್ಕಾಯಿ, ಆಮೇಲೆ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿ, 2 ಪಲಾವ್ ಎಲೆ ಹಾಕಿಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಲು ಬಿಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ನಾವೆಷ್ಟು ಚೆನ್ನಾಗಿ ಇದೆ ಈರುಳ್ಳಿ ಎಲ್ಲ ಸಾಫ್ಟ್ ಮಾಡೋಕ್ಕೆ ಬಿಡ್ತೀವೋ ಆವಾಗಲೇ ರುಚಿಯಾಗಿರುತ್ತೆ, ಇಲ್ಲ ರುಚಿಯಾಗಂತೂ ಇರಲ್ಲ. ಇದಕ್ಕೇ ಅದೇ ಮಿಕ್ಸಿ ಜಾರಿಗೆ 1 ಹಿಡಿ ಆಗುವಷ್ಟು ಪುದೀನ ಹಾಕ್ಕೊಂಡು ರುಬ್ಬಿಕೊಳ್ಳಿ. ನಂತರ 4 ಗೋಡಂಬಿ ಹಾಕಿಕೊಳ್ಳಿ. ನಂತರ ಅದೇ ಪ್ಯಾನಿಗೆ ಸ್ವಲ್ಪ ಪುದೀನ ಹಾಕ್ಕೊಳ್ಳಿ. ಮಿಕ್ಸಿ ಜಾರಿಗೂ ಹಾಕಿರ್ತೀವಿ, ಇದಕ್ಕೂ ಹಾಕ್ಕೊಂಡಿದ್ದೀವಿ ಸ್ವಲ್ಪ. ನಂತರ 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಲು ಬಿಡಿ. ಇದಕ್ಕೆ ಟೊಮೆಟೊನೂ ಅಷ್ಟೇ ಸಣ್ಣಕ್ಕೆ ಹೆಚ್ಚಿರಬೇಕು. ಈ ಥರ ಹಾಕ್ಬಿಟ್ಟು ಅದನ್ನು ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಜ್ಯೂಸಿ ಆಗಬೇಕು. ಅಲ್ಲಿವರೆಗೂ ಎಲ್ಲನೂ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬಿಡಿ. ಈಗ ಮಿಕ್ಸಿಗೆ ಪುದೀನ ಹಾಕ್ಕೊಂಡು ರುಬ್ಬಿಟ್ಕೊಂಡಿರ್ತೀವಲ್ವ, ಅದನ್ನು ಹಾಗೆ ರುಬ್ಬಿ ಸೈಡಲ್ಲಿ ಪಕ್ಕಕ್ಕೆ ಇಟ್ಕೊಳ್ಳಿ. ನೋಡಿ, ಈಗ ಪುದೀನ ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ರುಬ್ಬಿರ್ತೀವಲ್ವ, ಅದನ್ನು ಇವಾಗ ಪ್ಯಾನಿಗೆ ಹಾಕಿ ಚೆನ್ನಾಗಿ ಫ್ರೈ ಆಗಲು ಬಿಡಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ರುಚಿ ಬರೋದು, ಇಲ್ಲ ರುಚಿ ಬರಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಆಗಲು ಬಿಡಿ. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಬಾರ್ದು. ಈಗ ಅದೇ ಮಿಕ್ಸಿ ಜಾರಿಗೆ ನಾವು ಹೆಚ್ಚಿರುವ ಕಾಯಿನ ಹಾಕ್ಕೊಂಡು, ಇದು ಕಾಯಿ ಹಾಲು ತೆಗಿತೀವಲ್ವ, ಇದು ಕಾಯಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಟು 1 ಪಾವ್ಗೆ 2 ಪಾವು ನೀರು ಹಾಕ್ಕೊಳ್ಬೇಕು. ತೆಂಗಿನಕಾಯಿ ಹಾಲು ಕೂಡ ಸೇರಿಸಿ ಹೇಳ್ತಾ ಇದ್ದೀವಿ ಲೆಕ್ಕ. ಹಾಕ್ಕೊಂಡ್ಬಿಟ್ಟು 1 ಪಾವ್ಗೆ 2 ಪಾವು ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿಯಲು ಬಿಡಿ. ಇದು ಚೆನ್ನಾಗಿ ಕುದಿಬೇಕು, ಆವಾಗಲೇ ನಾವು ಅಕ್ಕಿ ಹಾಕ್ಕೊಳ್ಳೋದು. ನಾವು ಓಪನ್ ಪ್ಯಾನಲ್ಲಿ ಮಾಡ್ತಾ ಇದ್ದೀವಲ್ವ, ತುಂಬಾ ರುಚಿಯಾಗಿತ್ತು ಇದಂತೂ. ನೀವು ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ತುಂಬಾ ಈಸಿ, ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಲಂಚ್ ಬಾಕ್ಸ್ಗೂ ಹಾಕ್ಕೊಟ್ಟು ಕಳಿಸ್ಬೋದು. ವಿತ್ ಮೊಸರು ಪಚ್ಚಡಿ ಹಾಕಿ ಕಳಿಸಿದ್ರೆ ಇನ್ನೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಇವಾಗಲೇ ಹಾಕಿದ್ರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಅಷ್ಟೇ. ಸಣ್ಣಕ್ಕೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ತುಪ್ಪ, 1 ಚಿಕ್ಕ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀವಿ. ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ. ಖಾರ ಏನಾದರೂ ಜಾಸ್ತಿ ಇದ್ದರೆ ಅದನ್ನು ಸ್ವಲ್ಪ ಇದಾಗುತ್ತೆ. ಖಾರ ಏನು ಜಾಸ್ತಿ ಇರಲಿಲ್ಲ, ತುಪ್ಪ ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತ ಅಷ್ಟೇ. ನಂತರ ಲಾಸ್ಟಿಗೆ ನಿಂಬೆಹಣ್ಣಿನ ರಸ, ಅರ್ಧ ನಿಂಬೆಹಣ್ಣು ಹೋಳನ್ನ ಈ ಥರ ಹಿಂಡಿಬಿಟ್ಟು ಕುದಿಯಲು ಬಿಡಿ. ಇದು ಚೆನ್ನಾಗಿ ಕುದಿಬೇಕು ನೀರು, ಆವಾಗಲೇ ನಾವು ಅಕ್ಕಿ ಹಾಕ್ಕೊಬೇಕು. ಮಿಕ್ಸ್ ಮಾಡಿಬಿಟ್ಟು ಬಿಟ್ಟುಬಿಡಿ. ಈ ಸತಿ ಮಿಕ್ಸ್ ಮಾಡಿಬಿಡಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಕುದಿಯಲು ಬಿಡಿ. ಇವಾಗ ಚೆನ್ನಾಗಿ ಕುದ್ದಿದ ನಂತರ ತೋರಿಸ್ತಾ ಇದ್ದೀವಿ. ನೆನೆಸಿರುವ ಅಕ್ಕಿ, 1 ಪಾವು ಅಕ್ಕಿ ನೆನೆಸಿದ್ವಿ ಅಲ್ಲ, ನೆನೆಸಿರುವ ಅಕ್ಕಿಯನ್ನು ಹಾಕಿಬಿಟ್ಟು ಈ ಅಕ್ಕಿ ಎಲ್ಲನೂ ಚೆನ್ನಾಗಿ ಕುದಿಯಲು ಬಿಡಿ. ಓಪನ್ ಪ್ಯಾನಲ್ಲೇ ಬಿಡಬೇಕು. ಕುದಿಯೋ ಅಷ್ಟರಲ್ಲಿ ನಾವಿಲ್ಲಿ ಒಂದು ಪ್ಯಾನಿಗೆ 4 ಪೀಸ್ ಬ್ರೆಡ್ನ ಹಾಕ್ಕೊಂಡಿದ್ದೀವಿ.
ಬ್ರೆಡ್ನ ಒಬ್ಬೊಬ್ಬರು ಏನದು ಎಣ್ಣೆಯಲ್ಲಿ ಕರೆದುಬಿಟ್ಟು ಹಾಕ್ತಾರೆ, ಆದರೆ ಅದು ತುಂಬ ಆಯಿಲ್ ಆಗುತ್ತೆ ಅಂದ್ಬಿಟ್ಟು ನಾವು ಈ ಥರ ತವ ಮೇಲೆ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಇದು ತುಂಬ ರುಚಿಯಾಗಿತ್ತು, ಅದೂ ರುಚಿಯಾಗಿರುತ್ತೆ, ಆದರೆ ತುಂಬ ಆಯಿಲ್ಲು ಅಂತ ಅಂದ್ಬಿಟ್ಟು ಅಷ್ಟೇ ನಾವು ಅಷ್ಟು ಪ್ರಿಫರ್ ಆಗಲಿಲ್ಲ. ಅದಕ್ಕೆ ಬ್ರೆಡ್ ಮೇಲೆ ಒಂಚೂರು ತುಪ್ಪನ ಹಚ್ಬಿಟ್ಟು ಫ್ಲಿಪ್ ಮಾಡಿ ಮತ್ತೆ ಇನ್ನು ತುಪ್ಪನ ಹಚ್ಬಿಟ್ಟು ಚೆನ್ನಾಗಿ ರೋಸ್ಟ್ ಆಗಕ್ಕೆ ಬಿಟ್ವಿ. ಇದು ಚೆನ್ನಾಗಿ ರೋಸ್ಟ್ ಆದ ನಂತರ ನಾವು ಬೇಕಂದರೆ ಆ ಎಡ್ಜಸ್ನೆಲ್ಲನೂ ಕಟ್ ಮಾಡಿಬಿಟ್ಟು ಮಧ್ಯ ವೈಟ್ ಇರೋದು ಮಾತ್ರನೇ ಪೀಸ್ ಮಾಡ್ಬೋದು. ಆದರೆ ಎಡ್ಜಸ್ ಇದ್ರೂ ಅದು ಕ್ರಿಸ್ಪಿಯಾಗಿರುತ್ತೆ ಅಂತ ನಾವು ಅದನ್ನು ಕಟ್ ಮಾಡಿಬಿಟ್ಟು ಇಟ್ಕೊಂಡ್ವಿ. ತುಂಬಾ ರುಚಿಯಾಗಿರುತ್ತೆ ಇದು. ಆ ಥರನೂ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ, ಎಲ್ಲನೂ ಒಂದು ಸೈಡ್ಗೆ ಹಾಕಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀವಿ. ನೋಡಿ ಈ ಥರ ಈ ಪೀಸಸ್ ಆಗಿ ಕಟ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಇವಾಗ ಚೆನ್ನಾಗಿ ಇದು ಕುದೀತಾ ಇದೆ, ಕುದೀಲಿ, ಇದು ಚೆನ್ನಾಗಿ ಕುದೀಲಿ. ಇವಾಗ ನೋಡಿ, ಇವಾಗ ಅನ್ನ ಆಗಿದೆ. ಇದನ್ನು ಹೆಂಗೆ ಸರ್ವ್ ಮಾಡಿದ್ದೀವಿ ಅಂದರೆ ಇದ್ರ ಜೊತೆಗೇ ಬ್ರೆಡ್ ಹಾಕಿದ್ರೆ ಚೆನ್ನಾಗಿ ಇದು ಮೆತ್ತಗಾಗೋಗುತ್ತೆ ಅಂತ ಈ ಥರ ಸರ್ವ್ ಮಾಡಿದ್ದೀವಿ. ಇದು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಬ್ರೆಡ್ ಪಲಾವ್. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.